ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡೋಣ ವೆರಿ ಇಂಪಾರ್ಟೆಂಟ್ ಮ್ಯಾಪ್ ನೋಡೋಣ. ಮ್ಯಾಪ್ ಯಾವ ರೀತಿ ಗುರುತಿಸ್ಬೇಕ, ಯಾವ ರೀತಿ ಗುರುತಿಸಿ ಹಬ್ಬನ ವಿವರಣೆ ಏನು ಬರೀಬೇಕೆಂಬುದನ್ನು ನೋಡೋಣ. ಈ ಮ್ಯಾಪ್ ಒಳಗೆ ಇಂಡಿಯಾ ಮ್ಯಾಪ್ ಒಳಗೆ ತಕ್ಷಶಿಲಾ, ಹರಪ್ಪ, ಜಲಿಯನ್ ವಾಲಾಬಾಗ್, ಪಾಣಿಪತ್ ಮತ್ತು ಮೀರತ್, ದೆಹಲಿ, ಆಗ್ರಾ, ದಂಡಿ, ಬಾಂಬೆ, ದೇವಗಿರಿ, ಬೀದರ್, ಬಿಜಾಪುರ, ಬಾದಾಮಿ, ಹಂಪಿ, ಕಂಚಿ, ಪಾಂಡಿಚೇರಿ, ಹಳೆಬೀಡು, ಶ್ರೀರಂಗಪಟ್ಟಣ, ಪಾಟ್ಲಿಪುತ್ರ, ಕಲ್ಕತ್ತಾ. ಇವನ್ ಇಷ್ಟ ಮಾಡ್ರ ಪಿಕ್ಸ್. ಇವು 20ರೊಳಗೆ 10 ಅಂಕ ಪಿಕ್ಸ್ ಇಂಪಾರ್ಟೆಂಟ್ ಆಗಿರ್ತದ. ಈ ಮ್ಯಾಪ್ ಅನ್ನ ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ರಿ. ಈಗ ಮ್ಯಾಪ್ ನೋಡಿದತ್ರಿ ಅವುಗಳನ್ನ ಎಲ್ಲೆಲ್ಲಿ ಗುರುತಿಸ್ಬೇಕೆಂಬುದನ್ನು ನೋಡಿದಾತು. ಅದೇ ರೀತಿ ಅವಕ್ಕೆ ಏನೇನು ಬರಿಬೇಕ, ಹರಪ್ಪ ಅಂದ್ರೆ ಏನು ಬರಿಬೇಕ, ತಕ್ಷಶಿಲಾ ಅಂದ್ರೆ ಏನು ಬರಿಬೇಕ ಎಂಬುದನ್ನ ಗೊತ್ತಿರ್ಲಿಕ್ಕಾರ ಇಲ್ಲಿ ನೋಡ್ರಿ. ಆದ್ರೆ ಹರಪ್ಪ ಸಿಂಧು ನಾಗರಿಕತೆಯ ಪ್ರಮುಖ ನಿವೇಶನ ಇಂದಿನ ಪಾಕಿಸ್ತಾನದಲ್ಲಿದೆ. ಅದೇ ರೀತಿ ಸೆಕೆಂಡ್ ಬಿ 1921ರಲ್ಲಿ ದಯಾನಂದ್ ಸಹಾನಿ ಅವರ ಇದನ್ನ ಪ್ರಥಮ ಬಾರಿಗೆ ಉತ್ಖನನ ಮಾಡಿದ್ದರು. ಅದೇ ರೀತಿ ಸಿ ಮಹಾ ಉಗ್ರಾಣ ಮತ್ತು ಕಾರ್ಮಿಕರ ವಸ್ತಿಗಳು ಮತ್ತು ಇಲ್ಲಿ ಕಂಡುಬರುವ ಕಟ್ಟಡ ಅದಾಗಿದ್ದವು. ತಕ್ಷಶಿಲಾ ಇಂದಿನ ಪಾಕಿಸ್ತಾನದಲ್ಲಿದೆ. ಇದು ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಇಲ್ಲಿ ವಿಶ್ವವಿದ್ಯಾಲಯ ಭಾರತದ ಪ್ರಾಚೀನ ವಿದ್ಯಾ ಕೇಂದ್ರವಾಗಿತ್ತು. ಸಿ ಕೌಟಿಲ್ಯನು ಈ ವಿಶ್ವವಿದ್ಯಾಲಯ ಆಚಾರ್ಯನಾಗಿದ್ದನು. ಪಾಟ್ಲಿಪುತ್ರ ಇದು ಗಂಗಾ ನದಿಯ ದಡದ ಮೇಲೆ ಪಾಟ್ಲಿಪುತ್ರ ಇದೆ. ಈಗಿನ ಹೆಸರು ಅಂದಿನ ಹೆಸರು ಇಂದಿನ ಹೆಸರು ಪಾಟ್ನಾ ಮತ್ತು ಬಿಹಾರ ರಾಜಧಾನಿ ಆಗಿತ್ತು. ಅದೇ ರೀತಿ ಬಿ ಮಗಧ ಸಾಮ್ರಾಜ್ಯ ಮೌರ್ಯ ಗುಪ್ತರ ರಾಜಧಾನಿಯಾಗಿತ್ತು. ಅದೇ ರೀತಿ ಬಾದಾಮಿರಿ ಬಾಗಲಕೋಟೆ ಜಿಲ್ಲೆ, ಇದು ಮೊದಲ ಹೆಸರು ವಾತಾಪಿ. ಸೆಕೆಂಡ್ ಒನ್ ಬಾದಾಮಿಯ ಚಾಲುಕ್ಯರ ರಾಜಧಾನಿಯಾಗಿತ್ತು. ಸಿ ಇಲ್ಲಿರುವ ಗುಹಾಂತರ ದೇವಾಲಯ ವಿಶ್ವ ಪ್ರಸಿದ್ಧಿ ಪಡೆದಿವೆ. ಅದೇ ರೀತಿ ಫಿಫ್ತ್ ಒನ್ ಕಂಚಿ ಅಂದ್ರೆ ಕಾಂಚೀಪುರ. ಎ ತಮಿಳುನಾಡಿನ ಮದ್ರಾಸ್ ಸಮೀಪ ಇರುವ ಪಲ್ಲವರ ರಾಜಧಾನಿಯಾಗಿತ್ತು. ಇಲ್ಲಿ ಶೈವ ಮತ್ತು ವೈಷ್ಣವ ದೇವಾಲಯಗಳನ್ನ ಪ್ರಸಿದ್ಧಿಯಾಗಿತ್ತು. ಅದೇ ರೀತಿ ಸಿ ವಿಶ್ವ ಪ್ರಸಿದ್ಧ ಕಾಮಾಕ್ಷಿ ದೇವಾಲಯ ಇಲ್ಲಿತ್ರಿ. ಅದೇ ಹಳೆಬೀಡು ನೋಡ್ರಿ, ಹಳೆಬೀಡು ಹಾಸನ ಜಿಲ್ಲೆಯ ಇದು ಮೊದಲ ಹೆಸರು ದೋರ ಸಮುದ್ರ ಅಥವಾ ದ್ವಾರ ಸಮುದ್ರ. ಸೆಕೆಂಡ್ ಒನ್ ರೀ ಬಿ ಇದು ಹೊಯ್ಸಳ ರಾಜಧಾನಿಯಾಗಿತ್ತು. ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯ ಇಲ್ಲಿ ಕಂಡುಬರುತ್ತಿದ್ದ. ಅದೇ ರೀತಿ ದೆಹಲಿ ಇದು ಯಮುನಾ ನದಿಯ ದಡದಲ್ಲಿ ದೆಹಲಿ. ಇಲ್ಲಿ ಸುಲ್ತಾನರಿಗೆ, ಕೆಲ ಕಾಲ ಮೊಘಲರಿಗೆ, ಬ್ರಿಟಿಷರಿಗೆ ಮತ್ತು ಈಗ ದೇಶದ ರಾಜಧಾನಿಯಾಗಿದೆ. ಈಗ ನಮ್ಮ ದೇಶದ ರಾಜಧಾನಿಯಾಗಿದೆ. ಅದೇ ರೀತಿ ಇಲ್ಲಿ ಕೆಂಪು ಕೋಟೆ, ಕುತುಬ್ ಮಿನಾರ್, ಜಾಮಿಯಾ ಮಸೀದಿ, ಇಟಿಸಿ ಮುಂತಾದ ಸ್ಮಾರಕಗಳನ್ನು ಕಾಣಬಹುದು. ದೇವಗಿರಿ ಇದು ಮಹಾರಾಷ್ಟ್ರ ದೇವರ ರಾಜಧಾನಿ ಐತೆ. ಅಲಾವುದ್ದೀನ್ ಖಿಲ್ಜಿಯ ನಗರ ದಂಡಯಾತ್ರೆ ಮಾಡಿದ. 2 ಪಾಯಿಂಟ್ ಬರೆದ್ರೆ ಆತ್ರಿ, ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಪಾಣಿಪತ್ ಕದನ ಹರಿಯಾಣದಲ್ಲಿರುವ ಇದು ಭಾರತದ ಇತಿಹಾಸದ ಪ್ರಸಿದ್ಧ ಕದನ ಆಗಿದೆ, ಕದನದ ಕಣ ಆಗಿರ್ತದ. ಇಲ್ಲಿ ಭಾರತದ ಇತಿಹಾಸದ ಗತಿಯನ್ನೇ ಬದಲಾಯಿಸಿದ 3 ಪಾಣಿಪತ್ ಕದನಗಳು 1526, 1556 ಮತ್ತು 1761 ಜರುಗಿದವು. ಆಗ್ರಾ ಇದು ಉತ್ತರ ಪ್ರದೇಶ, ಯಮುನಾ ನದಿಯ ದಂಡದಲ್ಲಿ ಸಿಕಂದರ್ ಲೋಧಿ ಈ ನಗರವನ್ನು ನೇರ್ಮನೆ ಮಾಡ್ತಾನ. ಹಂಪಿ ಇದು ತುಂಗಭದ್ರಾ ನದಿಯ ದಡದ ಮೇಲೆ ಐತಿ. ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಐತಿ. ಇದು ವಿಜಯನಗರ ಸಾಮ್ರಾಜ್ಯಧಾನಿಯಾಗಿತ್ತು. ಅದೇ ರೀತಿ ಇಲ್ಲಿ ವಿರೂಪಾಕ್ಷ ದೇವಾಲಯ ಮತ್ತು ಕಲ್ಲಿನ ರಥನು ಇಟಿಸಿ ಕಾಣಬಹುದ್ರಿ. ಅದೇ ರೀತಿ ಬಿಜಾಪುರ ಬಿದರ್ ರೀ ಕರ್ನಾಟಕ ಉತ್ತರ ಭಾಗದಲ್ಲಿ ಇದು ಜಿಲ್ಲಾ ಕೇಂದ್ರ. ಬಿ ಬಹಮನಿ ರಾಜಧಾನಿಯಾಗಿತ್ತು. ಇಲ್ಲಿ ಸುಂದರ ಕೋಟೆ ಇದೆ ಮತ್ತು ಮೊಹಮ್ಮದ್ ಗಬಾನ್ನ ಮದರಾಸನ್ನು ನಿರ್ಮಿಸಿದನು. ಅದೇ ರೀತಿ ಬಿಜಾಪುರ ಕರ್ನಾಟಕ ಉತ್ತರ ಭಾರತದಲ್ಲಿರುವ ಒಂದು ಜಿಲ್ಲಾ ಕೇಂದ್ರ ಆಗಿರ್ತದ. ಇದು ಆದಿಲ್ ಶಾ ರಾಜಧಾನಿಯಾಗಿತ್ತು. ವಿಶ್ವ ಗೋಳಗುಮ್ಮಟ, ಇಬ್ರಾಹಿಂ ರೋಜಾ, ಅಸರ್ ಮಹಲ್ ಮತ್ತು ಬಾರಕಮನ್ ಇಟಿಸಿ ಕಾಣಬಹುದು. ಇಲ್ಲಿ ಕಲ್ಕತ್ತಾ ಹುಗ್ಲಿ ನದಿಯ ದಡದ ಮೇಲಿದೆ. ಇದು ಪಶ್ಚಿಮ ಬಂಗಾಳ ರಾಜಧಾನಿಯಾಗಿತ್ತು. ಭಾರತ ಇದು ಬ್ರಿಟಿಷರ ರಾಜಧಾನಿಯಾಗಿತ್ತು ಎಂಬುದು ತಿಳಿಬಹುದು. 15 ಬಾಂಬೆ ಈಗಿನ ಮುಂಬೈ ರೀ ಮಹಾರಾಷ್ಟ್ರ ರಾಜಧಾನಿಯಾಗಿದೆ. ಅದು ಪಶ್ಚಿಮ ತೀರದ ಇದು ಭಾರತದ ಪ್ರಮುಖ ನೆಲೆಯಾಗಿತ್ತು ಎಂಬುದನ್ನು ತಿಳಿಬಹುದು. ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ಅಧಿವೇಶನ ನಡೆಯಲಾಯಿತು ರೀ. ಪಾಂಡಿಚೇರಿ ಮದ್ರಾಸ್ ದಕ್ಷಿಣದಲ್ಲಿರುವ ಇದು ಕೋರಮಂಡಲ ತೀರನ ಪ್ರದೇಶದಲ್ಲಿದೆ. ಸೆಕೆಂಡ್ ಭಾರತದಲ್ಲಿ ಫ್ರೆಂಚರ ರಾಜಧಾನಿಯಾಗಿತ್ತು. ಸಿ ಇದೊಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಶ್ರೀರಂಗಪಟ್ಟಣ ಇದು ಮಂಡ್ಯ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ಬಿ
ಆರಂಭಿಕ ಮೈಸೂರು ಒಡೆಯ ಹೈದರಾಲಿ ಟಿಪ್ಪು ಸುಲ್ತಾನ್ ರಾಜಧಾನಿ ಆಗಿತ್ತು. ಇಲ್ಲಿ ರಂಗನಾಥ ಸ್ವಾಮಿ ದೇವಾಲಯ ಇದೆ. ಮೀರತ್ ಉತ್ತರ ಪ್ರದೇಶದ ರಾಜ್ಯದಲ್ಲಿದೆ. ದೆಹಲಿಯ ಸಮೀಪದಲ್ಲಿದೆ ಇದು ಮೀರತ್. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಮುಖ ಕೇಂದ್ರ ಆಗಿರ್ತದ. ಮೀರತ್ ದಂಗೆಯಿಂದ ಸಿಪಾಯಿಗಳ ಅಲ್ಲಿಂದ ದೆಹಲಿಗೆ ನುಗ್ಗಿ ಅದನ್ನು ವಶಪಡಿಸಿಕೊಂಡರು. 19 ಜಲಿಯನ್ ವಾಲಾಬಾಗ್ ಇದು ಪಂಜಾಬಿನ ಅಮೃತಸರದಲ್ಲಿದೆ. ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟಿಸುತ್ತಿರುವ ನಿರಾಯುಧದ ಪ್ರತಿಭಟನೆಯಾಗಿತ್ತು ಎಂಬುದನ್ನು ಇಲ್ಲಿ ತಿಳಿಯಬಹುದು. ಜನರಲ್ ಡಯಸ್ ಎಂಬುವನು ಗುಂಡಿನ ಮಳೆ ಸುರಿದ ಸಹಸ್ರಾನು ಜನರ ಕಗ್ಗೊಲೆಯಾಯಿತು ಎಂಬುದನ್ನು ತಿಳಿಯಬಹುದು. 20 ದಂಡಿ ಗುಜರಾತಿನ ಪಶ್ಚಿಮ ತೀರದಲ್ಲಿರುವ ಇದು ಉಪ್ಪಿನ ಕೇಂದ್ರವಾಗಿದೆ. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳವಳಿ ಕೈಗೊಂಡರು. ಇಷ್ಟ 20 ಅದಾವ, ಅದರೊಳಗೆ 20 ಓದಿದೆ. ಅದರಲ್ಲಿ ನಿಮಗೆ 10 ಅಂಕಗಳ ಫಿಕ್ಸ್. ಇಲ್ಲಿ ಕರೆಕ್ಟ್ ಗುರುತಿಸ್ಬೇಕು. ಅಲ್ಲಿ ಪಾಯಿಂಟ್ಗಳನ್ನ 2 ರಿಂದ 3 ಬರೆದ್ರು ನಿಮ್ಗೆ 10ಕ್ಕೆ 10 ಅಂಕಗಳನ್ನ ಫಿಕ್ಸ್ ಆಗಿ ಇರ್ತಾವ. ಯಾರನ್ನ ಕೇಳಂಗಿಲ್ರಿ, ಬಿಡಂಗಿಲ್ರಿ, ಫಿಕ್ಸ್ ಕ್ವಶನ್ ರೀ. ಇದು 10 ಅಂಕ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊರಿ. ಆಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಆಲ್.